ಚನ್ನರಾಯಪಟ್ಟಣ ನಗರಕ್ಕೆ ಹೊಂದಿಕೊಂಡಂತಿರುವ ಡಿ ಕಾಳೇನಹಳ್ಳಿ ಗ್ರಾಮದ ಮುಂಚಿನಕಟ್ಟೆಯಿಂದ ಆಡಗೂರು ಗ್ರಾಮಕ್ಕೆ ತೆರಳುವ ರಸ್ತೆಯು ಹದಗೆಟ್ಟಿದ್ದು, ರಸ್ತೆ ಕಾಮಗಾರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ಮಂಜೂರಾಗಿದ್ದು, ನೂತನ 30 ಅಡಿ ಸಿಮೆಂಟ್ ರಸ್ತೆಯ ಕಾಮಗಾರಿಗೆ ಈ ದಿನ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿದರು. ಹತ್ತಿರದಿಂದ ಈ ಕಡೆ ಅಡಗೂರು ಹೋಗ್ತಕ್ಕಂಥ ಒಂದು ರಸ್ತೆ ವ್ಯಾಪ್ತಿಯಲ್ಲಿ ಸುಮಾರು 80-90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತು ಕಾಂಕ್ರೀಟ್ ರಸ್ತೆಗೆ ಗುದ್ದಿ ಪೂಜೆ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದಂಥ ಮೊಗಣ್ಣವರು, ಆನಂದ್ ಅವರು, ಶಂಕರ್ ಅವರು, ವೆಂಕಟೇಶನ್ ಅವರು, ಗುತ್ತಿಗೆದಾರರು ಸಂತೋಷ್ ಇದ್ದಾರೆ. ಸ್ಥಳೀಯವಾಗಿ ನಮ್ಮ ಡಿ ಕಾಳೇನಹಳ್ಳಿ ಗ್ರಾಮದ ಎಲ್ಲ ಪ್ರಮುಖರು, ವಿಶೇಷವಾಗಿ ನಮ್ಮ ಯುವ ಪಡೆಯ ಮಿತ್ರರನ್ನು ಕೂಡ ಇದ್ದಾರೆ. ಏಕೆಂದರೆ ಇವತ್ತು ನಗರದ ಹತ್ತಿರದಲ್ಲಿರ್ತಕ್ಕಂಥ ಡಿ ಕಾಳೇನಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅವಕಾಶವನ್ನು ಇವತ್ತು ವಿಶೇಷವಾಗಿ ಕಲ್ಪಿಸಿಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಡಿ ಕಾಳೇನಹಳ್ಳಿ ಮತ್ತು ಈ ಭಾಗದ ಜನರಿಗೆ ಮನವಿ ಮಾಡೋಂಥದ್ದು ಏನಪ್ಪ ಅಂದರೆ, ನಗರದ ಹತ್ತಿರದಲ್ಲಿರುವಂಥ ಹಿನ್ನೆಲೆಯಲ್ಲಿ ರಸ್ತೆಗಳನ್ನು ಅಗಲವಾಗಿ ಬಿಟ್ಟುಕೊಳ್ಳಿ. ಚಿಕ್ಕದಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ನಿಮ್ಮ ಭೂಮಿಯ ಮೌಲ್ಯನೂ ಕೂಡ ಕಡಿಮೆ ಆಗ್ತದೆ. ಅಗಲ ರಸ್ತೆ ಇದ್ದರೆ ಭೂಮಿಯ ಮೌಲ್ಯ ಹೆಚ್ಚಾಗ್ತದೆ. ಅದಕ್ಕೆ ಸಹಕಾರ ಮಾಡಬೇಕು. ಇನ್ನು ಹಂತವಾಗಿ ಏಕೆಂದರೆ ಇದೊಂದು ನಮ್ಮ ಪುರಸಭೆಯ ಒಂದು UGDಯ ನೀರು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ, ಯಾಕೆಂದರೆ ನಮ್ಮ ಚನ್ನರಾಯಪಟ್ಟಣ 15 ವರ್ಷದ ಹಿಂದೆ ಇದ್ದಂಥ ವಸತಿ ಪ್ರದೇಶನೇ ಬೇರೆ, ಇವತ್ತು ದಿನೇ ದಿನೇ ದೊಡ್ಡ ಒಂದು ವಿಸ್ತಾರವು ಬೆಳೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಚನ್ನರಾಯಪಟ್ಟಣ ನಗರಕ್ಕೆ 140 ಕೋಟಿ ರೂಪಾಯಿ ಒಂದು UGD ಸೌಲಭ್ಯವನ್ನು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಅಂತ 4 ಭಾಗಗಳಲ್ಲಿ ವಿಂಗಡಿಸಿ ಹೈಟೆಕ್ ಒಂದು ಮಾಡೋ ಒಂದು ದೃಷ್ಟಿನಲ್ಲಿ ಇವತ್ತು ನೀಲಿ ನಕ್ಷೆಯನ್ನು ಮಾಡಲಿಕ್ಕೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಆ ಹಿನ್ನೆಲೆ ಅದನ್ನು ಕೂಡ ಮಂಜೂರಾತಿಗೆ ಸರ್ಕಾರದ ವತಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಗ್ರಾಮೀಣಾಭಿವೃದ್ಧಿಗೆ ಅನುದಾನದ ಲಭ್ಯತೆ ಕೊರತೆ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ಗ್ರಾಮೀಣ ರಸ್ತೆಗಳಲ್ಲಿ ಒಂದು ಚಿಕ್ಕ ರಸ್ತೆಗಳನ್ನು ಮಾಡುವಂಥದ್ದು ಕಷ್ಟ ಇದೆ. ಡಿ ಕಾಳೇನಹಳ್ಳಿ ನಮ್ಮ ಸಮುದಾಯ ಭವನದ ಮುಂದಕ್ಕೆ ಅದೊಂದು ರಸ್ತೆ ಮಾಡಬೇಕಾಗಿದೆ. ತುಂಬ ಅಲ್ಲಿ ಮಳೆಗಾಲದ ಭಾರಿ ಅಲ್ಲಿ ಏನಾದರೂ ಮಾಡಿ ಒಂದು 200 ಮೀಟರ್ನಾರು ಕೂಡ ಆ ರಸ್ತೆನ ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಕಾಂಕ್ರೀಟ್ ರಸ್ತೆಗೆ ಅವಕಾಶವನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ರಸ್ತೆ ಪೂರ್ಣ ನಿರ್ಮಾಣ ಆಗಲಿ. ಅಲ್ಲಿಂದ ಮುಂದಕ್ಕೆ ಇವತ್ತು ನಮ್ಮ ನಟೇಶ್ ಮನೆ ಏನಿದೆ ಅಲ್ಲಿಂದ ಮುಂದಕ್ಕೆ ಅಡಗೂರು ಸರ್ಕಲ್ ತನಕ ಕೂಡ ಕಾಂಕ್ರೀಟ್ ರೋಡ್ ಆಗಲೇಬೇಕಾದ್ರೆ ಬೇರೆ ಅನುದಾನದ ಲಭ್ಯತೆ ನೋಡ್ತಾ ಇದ್ದೀನಿ. ಅದು ಡಾಂಬರ್ ರೋಡ್ ಆದರೆ ಉಳಿಯಲ್ಲ, ಇದೆಲ್ಲ ಡ್ರೈನೇಜ್ ಎಲ್ಲನೂ ಮುಚ್ಕೋತಾರೆ. ಅದರಿಂದ ಕಾಂಕ್ರೀಟ್ ರಸ್ತೆನೇ ಅದನ್ನು ಅದಕ್ಕೆ ಸುಮಾರು 1.5 ಕಿಲೋಮೀಟರ್ ಬೇಕಾಗ್ತದೆ. ಅದಕ್ಕೆ 1.5 ಕೋಟಿ ಹಣ ಬೇಕಾಗ್ತದೆ ಹೆಚ್ಚುವರೆಗೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಈ ಒಂದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಎಲ್ಲರೂ ಕೂಡ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾಮಗಾರಿ ಬೇಗ ಪೂರ್ಣಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತೇನೆ. ನಮಸ್ಕಾರ.